ಸವಾಸ ಬೇಡ, ಪಾಲ್ಸು ಬೇಡ, ಸವಾಸ ಬೇಡ, ಬಿದ್ದು ಬಿದ್ದು ಮುಕ್ಕಳೆ ಎಲ್ಲ ಸೌದೋಯ್ತು ಬೇಡ. ಪಾಲ್ಸು ಬೇಡ, ಸವಾಸ ಬೇಡ, ನಾನೇ ಸತ್ತು ಜಸ್ಟ್ ಮಿತ್ರ ಗಾಚ್ ಅಗೋ ಅಲ್ಲಿಂದ ಜಾರಿ ಬಿದ್ದಿದ್ದವನು ಸೀದಾ ಬಂದ ಮರದ ಹತ್ರ ಬಿದ್ದಿದ್ದ, ಏನಾಗಿಲ್ಲ. ಏನಪ್ಪ ಬೇಡಪ್ಪ, ಈ ಸವಾಸ ಬೇಡಪ್ಪ, ಈ ಪಾಲ್ಸು ಬೇಡ, ಈ ಸವಾಸ ಬೇಡ. ಏನಾಗ್ತೈತೆ ಅನ್ನೋದು ಗೊತ್ತಾಗ್ತಿಲ್ಲ, ಹಂಗಾಗ್ಬಿಡ್ದ. ಹೆಂಗೈತ ಫಾಲ್ಸು? ತಿಕ್ದಕ್ಕೆಲ್ಲ ಮಣ್ಣು ಹೋಗ್ಬಿಡ್ತು ಅದ್ರಾಗ. ಟಿಸ್ಮೆಲ್ಟ್ ಅನ್ನಂಗೆ ಯಾರೋ ನಿನ್ನೇನ ಮನಸಿದಾರೆ ಇದ್ರನ್ನ. ಎದ್ದು ಪ್ಯಾಂಟ್ ಒಂದಿ ತಂದಿರೋದು, ಶರ್ಟ್ ಅಲ್ಲೇ ಬಿಟ್ಟು ಬಂದಿನಿ, ಚಪ್ಪಲಿ ಅವೆಲ್ಲ. ಇವನು ಏನ್ ಬಿಟ್ಟು ಬಂದಾನ ಅನ್ನೋದು ಗೊತ್ತಿಲ್ಲ. ಇವನಿಗೆ ಪಾಸ್ ಹುಡ್ಕದ್ರಾಗೆ ಇದ್ದಾನೆ, ಸೈಕ್ ಆಗಿ ಹೋಗ್ಬಿಡ್ತಾನೆ. ಅವನಮ್ಮ ಚಿನ್ನ ಆ ರೇಂಜ್ಗೆ ಆಗ್ಬಿಟ್ಟಾನೆ. ಹಾಯ್ ಗೈಸ್, ಇಷ್ಟೇ ಮ್ಯಾಟ್ರು. ನಮ್ಮೂರಲ್ಲಿ ಜಾತ್ರೆ ಇತ್ತು, ಅಂದ್ರೆ ನಮ್ಮೂರಲ್ಲ, ನಮ್ಮೂರಿಂದ 50 ಕಿಲೋಮೀಟರ್ ದೂರದಲ್ಲಿರೋ ದೇವರಟ್ಟಿಲಿ. ಇವತ್ತಿನ ಬ್ಲಾಗ್ ಅಲ್ಲಿ ನಮ್ಮೂರಿಂದ ಹಿಡಿದು ದೇವರಟ್ಟಿವರೆಗೂ ಹೋಗಿರೋ ಫನ್ನಿ ವಿಡಿಯೋ ಮತ್ತು ಎಂಟರ್ಟೈನ್ಮೆಂಟ್ ವಿಡಿಯೋ ಫುಲ್ ಇರುತ್ತೆ. ಒಳ್ಳೆ ಹಣ್ಣು ಹಾಕೋಣ. ಮಾರ್ನಿಂಗ್ ಬರ್ತಾ ಬಿಜಿಕೇರಿ ಬಸ್ ಸ್ಟಾಪ್ ಅಲ್ಲಿ ಹಣ್ಣು ಹಂಪ್ಲ ಎಲ್ಲ ತಗೊಂಡ್ವಿ. ಹಣ್ಣಿನ ಅಂಗಡಿ ಓನರ್ಗೆ ಹಣ್ಣಿನ ದುಡ್ಡು ಕೊಟ್ಟು ವಾಟರ್ ಬಾಟ್ಲ್ ಒಂದು ಕೇಸ್ ತಗೊಂಡು ನಮ್ಮ ಫ್ರೆಂಡ್ಸ್ ಕರ್ಕೊಂಡು ಹೊರಟೆ. ಬಸ್ ಸ್ಟಾಪ್ ಅಲ್ಲಿ ಬ್ಯಾಗ್ ಇಟ್ಟು ಹಣ್ಣು ತಗೊಂಡ್ಬರೋ ಗ್ಯಾಪ್ ಅಲ್ಲಿ ನನ್ನ ತಮ್ಮನ ಬ್ಯಾಗ್ ಯಾವನ ಜೇಬ್ಕೊಂಡು ಹೋಗ್ಬಿಟ್ಟಿದ್ದ. ತಮ್ಮನ ಬ್ಯಾಗ್ ಯಾವನ ಎತ್ಕೊಂಡು ಹೋಗ್ಬಿಡ್ತಾನೆ. ಆಟ ಹುಡುಗರ ಹತ್ರ ಹೋಗಿ ಕೇಳ್ತಾ ಇದ್ದಾರೆ, ಬ್ಯಾಗ್ ಸಿಗುತ್ತಾ ಇಲ್ಲ. ನನ್ನ ಪ್ರಕಾರ ನಮ್ಮ ಹುಡುಗರಲ್ಲಿ ಯಾವನ ಬ್ಯಾಗ್ ನ ಬೇಕಂತಾನೆ ಕದ್ದಿಟ್ಟಿದ್ದಾನಂತ ಅನ್ಸಿಕೆ. ನನ್ನ ಡೌಟ್ ನ ಕ್ಲಿಯರ್ ಮಾಡ್ಕೋಣ ಅಂತ ಇವನ್ಗೆ ಕಾಲ್ ಮಾಡಿದ್ರೆ ಇವನೇ ಬಂದು ಹೇಳ್ದ, ಮಚ್ಚ ನಾನೇ ತೆಗ್ದಿಟ್ಟಿರೋದು, ಬಂದ್ ಕೊಡ್ತೀನಿ ತಡಿಯೋ ಅಂತ. ಫೈನಲಿ ಬ್ಯಾಗ್ ಇತ್ತು, ಕಳ್ರಿ ಇವ್ರೆ ಹೇಗಂತ ಮಾಡಿದ್ದಾರೆ. ನಾವು ಹಣ್ಣು ಹಂಪ್ಲ ಮತ್ತೆ ನೀರು ಏನಕ್ಕಪ್ಪ ತಗೊಂಡಿದ್ದಂದ್ರೆ ಈ ತರ ಪಾದಯಾತ್ರೆ ಮಾಡ್ಕೊಂಡ್ ಬಂದಿರ್ತಾರೆ ದೇವ್ರ ಮೇಲೆ ಭಕ್ತಿಗೆ. ನಮ್ಮ ಮಾವ ಇಷ್ಟಪ್ಪ ಇದ್ರು ನಡ್ಕೊಂಡ್ ಬರ್ತಾ ಇದ್ದಾನೆ. ಮಾತ್ರ ಪ್ರೀತಿ ಹುಡುಗಿ ಸಿಗ್ಲಿ ಅಂತ ನಡ್ಕೊಂಡ್ ಬರ್ತಾ ಇದ್ದಾನೆ. ಒಳ್ಳೇದಾಗ್ಲಿ, ಅವ್ರ ಹುಡುಗಿ ಸಿಕ್ಕೇ ಸಿಗ್ತಾಳೆ. ಎನರ್ಜಿ ಆಗಿರ್ಲಿ ಅಂತ ಹಣ್ಣು ಹಂಪ್ಲ ಕೊಟ್ಟು ಬಂದ್ವಿ. ಇವ್ನು ಬಂದ್ಬಿಟ್ಟು ನನ್ನ ತಮ್ಮ ತುಂಬಾ ವರ್ಷದಿಂದ ನಡೀತಾ ಇದ್ದಾನೆ. ಇವನ್ನೇ ಕೇಳೋಣ ಎಷ್ಟು ದೂರ ಆಗುತ್ತೆ ಅಂತ. ಇಲ್ಲಿಂದ ನಾವು ಹೋಗ್ಬೇಕಾಗಿರೋ ಪ್ಲೇಸ್ ಎಷ್ಟು ಕಿಲೋಮೀಟರ್ ಐತಮ್ಮ? 45ರಿಂದ 50 ಕಿಲೋಮೀಟರ್ ಆಗುತ್ತೆ. ಎಲ್ಲ ನಡ್ಕೊಂಡ್ ಬರ್ತಾರೆ. ನಾವೆಲ್ಲ ಬೈಕಲ್ಲಿ ಹೋದ್ರೆ ಎಲ್ಲ ಭಕ್ತಿಯಿಂದ, ಸ್ಲಿಪ್ಪರ್ ಹಾಕಿರಲ್ಲ ಯಾರು. ಈ ರೂಟ್ ಬಂದ್ಬಿಟ್ಟು ಬಳ್ಳಾರಿ ಬೆಂಗಳೂರು ಬೈಪಾಸ್. ಆನ್ಗಲ್ಲಿಂದ ಶಾರ್ಟ್ ಕಟ್ ರೂಟ್ ಅಲ್ಲಿ ಹಂಪುಂದಿ ರೋಡಿಗೆ ಬರ್ತೀವಿ. ಯಾಕಪ್ಪ ಈ ರೂಟ್ ಅಲ್ಲಿ ಹೋಗ್ತಾ ಇರೋದಂದ್ರೆ ಇಲ್ಲಿ ಊಟ ಮಾಡೋ ಅನ್ನೋ ಕೊಪ್ಲೆ ಇದೆ. ಆ ಕೊಪ್ಲೆಗೆ ರಾತ್ರಿ ಬಂದಿರೋ ಎತ್ಕೊಂಡು ಸ್ಟೇ ಆಗಿರ್ತವೆ. ಸಣ್ಣದಾಗಿ ಹಳ್ಳ ಹರಿತಿತ್ತು, ಅದಕ್ಕೆ ನಮ್ಮ ಹುಡುಗರೆಲ್ಲ ಸ್ಟೇ ಮಾಡಿದ್ರು. ಇವಾಗ ನಮ್ಮ ಹಳ್ಳಿ ಅದ್ರಾಗ ಇಳಿತಾನಂತೆ. ಇವನೇ ಅಮಿತಾಬ್ ಬಚ್ಚನ್. ದರ್ಶ ಎಲ್ಲ ನೀರು ಉಳ್ದವಂತ ಇವರೇ ಕುಡಿತಾ ಇದಾರೆ ಎಲ್ರು. ನನಗೊಂದು ಬಾಟ್ಲಿ ಸಿಕ್ತು. ಇವನು ಆರಕ್ ಸೂರ್ಯ ಅಂತ ನಮ್ಮ ಮಳಿ ಊರ ಇಲ್ಲ, ಊರ್ ಬಿಟ್ಟು ಹೋಗ್ಬಿಡ್ತಾನೆ. ಇವನು ಪಟ್ಲಿ ರಾಕಿ ಅಂತ. ಇಲ್ಲಿ ಕಡೆ ಎಲ್ಲ ಟ್ರಾಫಿಕ್, ನಮ್ಮ ಹಳ್ಳಿ ಕಡೆ ಎಲ್ಲ ಮ್ಯಾಕೆ ಕುರಿ ಇದೇ ಟ್ರಾಫಿಕ್. ನಾವು ಬರೋದ್ರಲ್ಲಿ ಆಲ್ರೆಡಿ ಗಾಡಿಗಳು ಇಲ್ಲೇ ಸ್ಟೇ ಆಗಿದ್ದು. ಯಾಕಪ್ಪ ಅಂದ್ರೆ ಮಾರ್ನಿಂಗ್ ಇಂದ ಯಾರು ಊಟ ಮಾಡಿರಲ್ಲ, ಇಲ್ಲಿ ಬಂದು ಊಟ ಮಾಡ್ತಾರೆ. ಮೇನ್ ರೀಸನ್ ಏನಪ್ಪಾ ಅಂದ್ರೆ ಎತ್ತುಗಳಿಗೆ ರೆಸ್ಟ್ ಬೇಕಾಗಿರ್ತವೆ. ಯಾಕಪ್ಪ ಅಂದ್ರೆ ರಾತ್ರಿ 12ರಿಂದ 1 ಗಂಟೆಯಲ್ಲಿ ಎತ್ತುಗಳು ನಮ್ಮ ಊರ್ ಬಿಟ್ಟಿರ್ತವೆ. ಇಲ್ಲಿಗೆ ಬರೋದ್ರಲ್ಲಿ ಬೆಳಿಗ್ಗೆ 7ರಿಂದ 8 ಗಂಟೆ ಆಗಿರ್ತವೆ. ಎತ್ತುಗಳಿಗೆ ರೆಸ್ಟ್ ಬೇಕು ಅಂತ ಈ ಜಾಗದಲ್ಲಿ ರೆಸ್ಟ್ ಕೊಡ್ತಾರೆ. ಅವಾಗಲೇ ಕಸವಾಗಿ ತಿಂತ ಇದ್ದಾರೆ. ಜೋಳದ ರೊಟ್ಟಿ ಎಲ್ಲ, ಗೋಧಿ ರೊಟ್ಟಿ, ಚಪಾತಿ, ಹಿಂಡಿ. ಇವತ್ತೇನಿಲ್ಲ, 4 ಹತ್ರ ಬ್ಯಾಟಿಂಗ್ ಆಡ್ತಾನೆ. ಎಲ್ಲ ಸೇಮೆ, ಡಿಫ್ರೆಂಟ್ ಬಂದಿರ್ತವೆ. ಪೂರಿ, ಪಲಾವು, ಪುಳಿಯೋಗರೆ, ಒಂದೊಂದು ಹತ್ರ ಒಂದೊಂದು ಟ್ರಿಪ್ಪು. ಇದು ಫಸ್ಟ್ನೇ ಟ್ರಿಪ್ಪು. ಸೆಕೆಂಡ್ ಟ್ರಿಪ್ ತೋರಿಸ್ತೀವಿ, ಥರ್ಡ್ ಟ್ರಿಪ್ಪು ತೋರಿಸ್ತೀವಿ, ಆಮೇಲೆ ಹೊರಗಡೆ ಹೋಗೋದು ತೋರಿಸ್ತೀವಿ. ನಮ್ಮ ಹುಡುಗರು ಫಸ್ಟ್ ಡೇ RX ಓಡಿಸಿ ಕೆಲವು ಪಾರ್ಟ್ಸ್ನ ಉದುರಿಸ್ಬಿಡ್ತಾರೆ. ಅವಾಗಲೇ ಇವತ್ತು ಇನ್ನೇನು ಗಾಡಿ ಹೋಗ್ತದೋ ಅನ್ನೋದು ಡೌಟ್ ಆಗಿಬಿಡತ್ತೆ. ಯಾವ್ಯಾವ ಪಾರ್ಟ್ಸ್ ಉದುರ್ತಾವೋ ಏನೋ ಗೊತ್ತೇ ಇಲ್ಲ. ಸಿಕ್ಕಿರೋದು ಅಪರೂಪ. ಸುಮ್ಮನೆ ಜಾಡಿಸ್ತಾ ಇದ್ದಾರೆ ಎಲ್ಲವನು ಬರೋದು, ನೋಡೋದು, ಒಂದು ರೌಂಡ್ ಇಸ್ಕೊಂಡು ಹೋಗೋದು, ಮತ್ತೆ ಬರ್ತೀವಿ ಅನ್ನೋದು. ಹೋಗ್ತತಿಲ್ಲ ನಮ್ಮೂರಿಗೆ ಹೋಗೋದು ಡೌಟ್ ಇದು. ಇದು ಸೆಕೆಂಡ್ ಟ್ರಿಪ್ ಫ್ಯಾಮಿಲಿ ಜೊತೆ. ನಮ್ಮ ಹಳ್ಳಿ ಎಲ್ಲರಿಗೂ ಊಟ ಇಡ್ತಿದ್ದ. ಬ್ಯಾಟಿಂಗ್ 2 ಇದು. ಬ್ಯಾಟಿಂಗ್ ಬಾಬಾ ಕಸುವಾಗಿ ತಿನ್ಬೇಕು ನೋಡ್ರಿ ಎಲ್ಲರೂ. ಕಸುವಾಗಲ್ಲ.
ಆಮೇಲೆ ಮಾರ್ನಿಂಗ್ ಇಂದ ರೆಸ್ಟ್ ಮಾಡಿರೋ ಗಾಡಿಗಳೆಲ್ಲ ಬರಕ್ ಸ್ಟಾರ್ಟ್ ಮಾಡಿದ್ವು. ನಿಜ ಗಾಯ್ಸ್, ಎತ್ತಿನ ಗಾಡಿ ಬಗ್ಗೆ ಹೇಳ್ಬೇಕಂದ್ರೆ ನಮ್ಮ ಹಳ್ಳಿ ಕಡೆ ಎತ್ತಿನ ಗಾಡಿ ಕ್ರೇಜೇ ಬೇರೆ ಐತೆ. ಫೈನಲಿ ಬಂದು ಪ್ಲೇಸ್ ಗೆ ಎಂಟ್ರಿ ಆದ್ವಿ. ಈ ಪ್ಲೇಸ್ ಬಂದ್ಬಿಟ್ಟು ಎಲ್ಲಪ್ಪ ಇರೋದು ಅಂದ್ರೆ ಕೂಡ್ಲಿಗೆ ತಾಲೂಕಿನ ಗುಡೇಕಟ್ಟೆ ಸಮೀಪದಲ್ಲಿರುವ ದೇವರಟ್ಟಿ ಅನ್ನೋ ಗ್ರಾಮದಲ್ಲಿ. ಗಾಯ್ಸ್, ನಾವು ಮಾರ್ನಿಂಗ್ ಹತ್ಬೇಕಾಗಿರೋದು ಈ ಬೆಟ್ಟನೆ. ಈ ಬೆಟ್ಟ ಹತ್ತಿ ಇದ್ರಾದ್ಮೇಲೆ 3 ಬೆಟ್ಟ ಹತ್ತಿ ಇಳಿಬೇಕು ನಾವು. ವರ್ಷ ಬರೋದಕ್ಕಿಂತ ಮುಂಚೆನೆ ಬಂದಿದ್ವಿ. 3 ವರ್ಷದಿಂದ ಇಲ್ಲೊಂದು ಫಾಲ್ಸ್ ನೋಡಿದ್ವಿ. ಆ ಫಾಲ್ಸ್ ನ ಹುಡ್ಕೋಣ ಅಂತ ನಮ್ಮ ಫ್ರೆಂಡ್ಸ್ ಕರ್ಕೊಂಡು ಹೊಲ್ಟಿವಿ. ಫಾಲ್ಸ್ ಹುಡ್ಕಕ್ಕೆ ಎಲ್ಲ ಮಂಜು ಮಲಂ ಬಾಯ್ಸ್ ಎಲ್ಲ ಸೇರಿದೀವಿ. ಅಲ್ಲ ಮಿಂಡ್ರಿ ಬಾಯ್ಸ್ ಬಂದ್ಬಿಟ್ಟು ನಮ್ಮ ಅಚ್ಚ ಅವಾಗ ಕೌಂಟ್ರ್ ಕೊಡ್ತಾನೆ ಇರ್ತಾನೆ. ನಾವು ಫಾಲ್ಸ್ ಹುಡುಕಂತ ಬಂದ್ರೆ ಇಲ್ಲಿ ನೋಡಿದ್ರೆ ಇಲ್ಲಂದ್ರೆ ಅಲ್ಲೇ ಸ್ಮಶಾನ ಮಕ್ಕಂಬಿಟ್ಟ ಹೆಣಗಳು. ಇನ್ನ ಇದ್ಯಾವ್ದೋ ನಿನ್ನೆ ಮಲಗಿರೋದಾಗೈತೆ. ನಮ್ಮ ಹುಡುಗರು ನೋಡಿದ್ರೆ ಫಾಲ್ಸ್ ನೋಡೋ ಮಸ್ತ್ ಇದಾರೆ. ಯಾವ ಇವು ಹಳೆ ದೆವ್ಗಳ ಇದಾವೆ. ಅಳೋ ಹೊಲ್ಟ್ಬಿಟ್ಟು ಟಿಸ್ಟ್ ಅನ್ನಂಗೆ ಯಾರೋ ನಿನ್ನೇನ ಮನಸ್ಸಿದಾರೆ. ಇದ್ರನ್ನ ಎದ್ದು ಬಂದ್ರೆ ತುಂಬಾ ಕಷ್ಟ ಐತಿ ನಮ್ದು. ಇದು ಫಾಲ್ಸ್ ಅಂತ ನೋಡಿದ್ರೆ ಇಲ್ಲಿ ಯಾವ್ದೋ ಒಂದು ಚೆಕ್ ಡ್ಯಾಮ್ ಪೈಪ್ ಲೈನ್ ಬಂದ್ಬಿಟ್ಟತೆ. 3 ವರ್ಷದ ಹಿಂಚೆ ಬಂದಿದ್ವಿ. ಈಗ ಅದನ್ನ ಹುಡ್ಕೊಂಡು ಹೋಗ್ತಾ ಇದೀವಿ. ಅದೇ ಸಿಗುತ್ತೋ ಇಲ್ಲೋ ಅನ್ನೋದು ಗೊತ್ತಿಲ್ಲ. ಎಲ್ರಿಗೂ ಅದೇ ಕ್ಯೂರಿಯಾಸಿಟಿ. ಸಿಕ್ಕರೆ ಈಜಾಡ್ತೀವಿ, ಇಲ್ಲಾಂದ್ರೆ ಮುಕ್ಳು ಮುಚ್ಕೊಂಡು ವಾಪಸ್ ಬರ್ತೀವಿ. ಗಾಯ್ಸ್, ಇದು ಚೆಕ್ ಡ್ಯಾಮು. ಈ ಚೆಕ್ ಡ್ಯಾಮ್ ನೀರ್ ಎಲ್ಲಿಂದ ಬರ್ತಾವ ಅಂತ ಹುಡ್ಕೊಂಡು ಹೋದ್ರೆ ಫಾಲ್ಸ್ ಸಿಗುತ್ತೆ ಅಂತ ನಮ್ ತಮ್ಮ ಹೇಳ್ತಾ ಇದ್ದಾನೆ. ಇವನೇ ಯಾಕಂದ್ರೆ ಅಲ್ಲಿ ಆ ವರ್ಷ 3 ಮುಕ್ಳೆ ಅರ್ಧ ಹಂಗ್ ಬಿದ್ದಿದ್ದ. ಹೋಗ್ಬೇಕು ಮತ್ತೆ ಎಲ್ಲಿ ಬರುತ್ತಾ? ಈ ಬೆಟ್ಟ ದಾಟಿ ಆ ಕಡೆ ಬೆಟ್ಟಕ್ಕೆ ಹೋಗ್ಬೇಕು. ಆ ಬೆಟ್ಟಕ್ಕೆ ಹೋಗ್ಬೇಕಂತೆ. ಅಲ್ಲಿ ಕಾಣಿಸುತ್ತಂತೆ ಫಾಲ್ಸ್. ನಾನು ಬಂದಿದ್ದೆ, ಎಲ್ಲ ಮರ್ತೋಗ್ಬಿಟ್ಟಿದ್ವಿ. ಇಲ್ಲಿರೋರು ಎಲ್ಲರದ್ದು ಅದೇ ಎಕ್ಸ್ಪ್ರೆಷನ್ ಮಕ್ಕಳು ನೋಡ್ತಾ ಇದ್ದಾರೆ. ಇವನು ಹೊಸ ಪ್ರತಿಭೆ. ಇದು ಹೊಸ ಹೂವು. ಯಾವ್ದ್ರ ಹಾಡು ಇದು ನಾಟಿ ವಜ್ರ ಅಂತಾರೆ. ಬಾರೆಹಣ್ಣು ತೋರ್ಸು ಹಳಿ. ಇವನ್ನ ನಮ್ಮ ಹಳ್ಳಿ ಕಡೆ ನಾಯಿ ಬಾರೆಹಣ್ಣು ಅಂತಾರೆ. ಇವನ್ ತಿಂದ್ರೆ ನಾಯಿ ತರ ಕೆವು 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 ಅಂತಿರ್ತೀವಿ. ನಮ್ಮ ಮಳೆ ಇಲ್ಲೇ ಪಾಸ್ ಬಿಡ್ತಾ ಇದ್ದಾನೆ. ಯಾರಿಗಾರ ನೋಡ್ಕೊಳ ಆಸೆ ಇದ್ರೆ ನೋಡ್ಕೊಂಬಿಡ್ರಿ. ನಮ್ಮ ಹುಡುಗರಿಗೆ ಸವಣಿ ಕೇಳಿಸ್ತೈತೆ ನಮ್ಮ ಮಚ್ಚ. ಒಂದು ನೀರ್ ಬರ್ತಾ ಇದ್ರನ ಪಾಸ್ ಹುಡ್ಕೊಂಡ್ ಬಂದ್ರೆ ಇವ್ ನೋಡಿದ್ರೆ ಖಾಲಿ ಬಾಟ್ಲಿ 10 ರೂಪಾಯಿ ಬಾಟ್ಲಿ ಇಟ್ಕೊಂಡು ನೀರ್ ಇಟ್ಕೊಂಡ್ ಬಂದ ಕುಡಿಯಕ್ಕೆ. ಕುಡಿಯಕ ತಿಕ್ಕ ತೊಳಿಯಕ ಕುಡಿಯಕ್ರಿ ಫಿಲ್ಟರ್ ನೀರು ಬಿಂದು. ಗಾಯ್ಸ್, ಫಾಲ್ಸ್ ನೋಡಿ. ಅದೇ ಚಿಕ್ಕ ಫಾಲ್ಸ್. ನಮ್ಮ ಹಳ್ಳಿ ಕಡೆ ಎಲ್ಲ ಫಾಲ್ಸ್ ಹಿಂಗೆ ಇರೋದು. ನೀವೇನೋ ಎಕ್ಸ್ಪೆಕ್ಟ್ ಮಾಡ್ಕೊಂಬೇಡ್ರಿ. ಇದ್ಯಾವುದೋ ಶಿವಮೊಗ್ಗ ಮತ್ತೆ ದೊಡ್ಡ ಟೂರಿಸ್ಟ್ ಪ್ಲೇಸ್ ಅಲ್ಲ. ನಮ್ಮ ಹಳ್ಳಿ ಕಡೆ ಚಿಕ್ಕದಾಗಿ ಒಂದು ಫಾಲ್ಸ್ ಅಂದ್ರೆ ಇದೇ ತರ ಇರ್ಬೋದು. ನಾನು ನೋಡಿದ್ದೆ ಒಂದು 3 ವರ್ಷದ ಹಿಂಚೆ. ಅದೇ ತರ ನಿಮ್ಮನ್ನ ನೋಡ್ಸೋಣ ಅಂತ ಕರ್ಕೊಂಡ್ಬಂದಿದ್ವಿ. ನಮ್ಮ ಹುಡುಗರೆಲ್ಲ ಹೋಗ್ತಾ ಇದ್ದಾರೆ. ಸಖತ್ ಎಂಟರ್ಟೈನ್ಮೆಂಟ್ ಕಾಮಿಡಿ ಮಾಡ್ತಾರೆ. ಈಗ ಚಿಕ್ಕ ಚೀಲ ಎಲ್ಲ ಅರಿವು ಬಿಡ್ತಾರೆ ನೋಡ್ರಿ. ಇದೇ ಫಾಲ್ಸು. ನಾವು ಫಾಲ್ಸ್ ನೋಡಿ ನಾವು ಮಾಡಿ ತುಂಬಾ ಮುಕ್ಳಾರ ಬೇಜಾರಾಗಿಬಿಡ್ತಾನೆ. ಏನಲ್ಲೇ ಮಾವ, ಅಲ್ಲಿ ಹುಚ್ಚ ಹೋಯ್ದಂಗ್ ಬರ್ತಿದ್ದಾವಲ್ಲ. ಅಲ್ಲಿ ಇದನ್ನ ನೋಡಕ್ ಬೆವ್ರ ನೀರೆಲ್ಲ ಹುಚ್ಚ ಎಲ್ಲ ಒಯ್ದು ಇಳಿಸ್ಬಿಟ್ಟಲ್ಲ. ಅವನಂತೂ ಮುಕ್ಳಾರ ಸಖತ್ತಾಗಿ ಬೇಜಾರಾಗಿಬಿಡ್ತಾನೆ. ಏನು ಮಾಡೋಕ್ಕಾಗಲ್ಲ. ನಮ್ಮ ಹಳ್ಳಿ ಕಡೆ ಇಷ್ಟೇ ಇರೋದು. ನೋಡ್ಕೊಂಬಿಡಿ ಫಾಲ್ಸು. ಇಷ್ಟೇ ಬಿಡೋದು ನೀರು. ಹುಡುಗರು ಬೇಜಾರಾಗಿ ಕುಂತು ಬಿಡ್ತಾರೆ. ಯಾವುದೋ ಒಂದು ದೊಡ್ಡ ಫಾಲ್ಸ್ ಅಂದ್ಕೊಂಡಿದ್ರಂತೆ. ಏನೂ ಮಾಡೋಕ್ಕಾಗಲ್ಲ. ಇದರಲ್ಲಿ ಸಂತೋಷ ಪಡ್ಬೇಕು. ನಮ್ಮ ಮಳೆ ಆಲ್ರೆಡಿ ಬಿಚ್ಚಿಬಿಟ್ಟಿದ್ದಾರೆ. ಬ್ಯಾಂಕ್ ನಿಜ ಗಾಯ್ಸ್, ಫಾಲ್ಸ್ ಮಾತ್ರ ನೆಕ್ಸ್ಟ್ ಲೆವೆಲ್ಲು. ಯಾಕಂದರೆ ನೀರು ಫುಲ್ ಕ್ವಾಲಿಟಿ ನೀರು. ಯಾವುದೇ ರೀತಿ ಮಿಕ್ಸ್ ಇಲ್ಲ. ಪ್ಯೂರ್ ವಾಟರ್. ನಮ್ಮ ಹುಡುಗರೆಲ್ಲ ನೆಕ್ಸ್ಟ್ ಯಾವ್ದು ಇನ್ನೊಂದು ದೊಡ್ಡ ಫಾಲ್ಸ್ ನೋಡಿದಾರಂತೆ. ಅಲ್ಲಿಗೆ ಹೋಗೋಕೆ ಅವರೇ ಟ್ರೈ ಮಾಡ್ತಾ ಇದ್ದಾರೆ ಎಲ್ಲರೂ. ಇನ್ನು ಇಲ್ಲಿಬ್ರು ಬರ್ತಾ ಇದ್ದಾರೆ. ಗೋಯಿಂಗ್ ಟು ನೆಕ್ಸ್ಟ್ ಫಾಲ್ಸ್. ಹೊಸ ಫಾಲ್ಸ್ ಹುಡುಕ್ತಾ ಹೋಗ್ತಾ ಇದ್ದೇವೆ ನಮ್ಮ ಹುಡುಗರೆಲ್ಲ. ಈ ಫಾಲ್ಸಿಂದ ಈಗ ಹೊಸ ಫಾಲ್ಸ್ಗೆ ಹೋಗ್ತಾ ಇದ್ದೇವೆ ಹುಡುಕ್ಯಂತ. ಅವಾಗಲೇ ನಮ್ಮ ಫ್ರೆಂಡ್ಸ್ ಎಲ್ಲ ಅಲ್ಲಿ ಹೋಗ್ತಾ ಇದ್ದಾರೆ. ಸೈಕ್ ಹೆಂಗೈತ ಫಾಲ್ಸು? ಚಿಕ್ಕದಕ್ಕೆಲ್ಲ ಮಣ್ಣು ಹೋಗ್ಬಿಡ್ತು. ಅದ್ರಾಗ ನೋಡಿದ್ರೆ ಒಂಥರ ಐತೆ. ಇವೆಲ್ಲ ಕಳ್ಳಿ ಧಾಮಗಳು. ಈ ಕಳ್ಳಿ ಗಿಳ್ಳಿ ಬಂದ್ರೆ ನಮ್ಮ ಹಳ್ಳಿ ನೋಡಿದ್ರೆ ಈ ಯಾವ ತರದಾಗ ಐತಾನೆ. ಏನ್ ಹೇಳಿ? ನನ್ನಂತ ಕಳ್ಳಿ ಏನ್ ಮಾಡ್ತದ ಗೊತ್ತಿಲ್ಲ. ಭಯ ಆಗ್ತತ್ ನೆನ್ಸ್ಕೊಂಡು. ಇರೋದು ಒಬ್ಬನೇ ಮಗ ಇವನು. ಇವನೇ ದೊಡ್ಡ ಕಳ್ಳಿ ಆಗಿದ್ದಾನೆ. ಒಳ್ಳೆ ನಮ್ಮಪ್ಪ ಭೀಮ ಸಾಕ್ದಂಗ್ ಸಾಕಿದ. ನನ್ನ ಕಳ್ಳಿ ಹೊತ್ಕೊಂಡೋದ್ರಿ ಎಲ್ಲ ಸವಾಸ ಚಿಕ್ಕ ಹೊಡಿತದ ಅಷ್ಟೇ. ಕಳ್ಳಿ ತಗೊಂಡು ಹೋದ್ರೆ ಅದಕ್ಕೆ ಮಳ್ಳ ಹಾಕೊಂಡಿರೋದು. ಕಳ್ಳಿ ತಿಕ್ಕ ಹೊಡಿಬಾರ್ದಂತ. ಅಲ್ಲಿ ಚೊಪ್ಲಿ ಕೂಡ ಇಲ್ಲ. ಪಾಸ್ ಬೇರೆ ಸಿಗ್ತಾ ಇಲ್ಲ. ಇನ್ನು ಹೋಗೋದ್ರಾಗೆ ಇದಾರೆ ಹುಡುಕಿ ಅಂತ. ಒಂದು ಮ್ಯಾಕ್ಸಿಮಮ್ 3 ರಿಂದ 4 ಕಿಲೋಮೀಟರ್ ಬಂದಿವಿ. ಇನ್ನೂ ಪಾಲ್ಸೇ ಸಿಕ್ಕಿಲ್ಲ. ನಾನು ಅಟ್ಲೀಸ್ಟ್ ಚೊಪ್ಲಿ ಇಲ್ದೆ ಬಂದಿದ್ದೀನಿ. ಇವರಿಬ್ರು ಬಟ್ಟೆ ಇಲ್ದೆ ಕೂಡ ಬಂದಿದ್ದಾರೆ. ಪ್ಯಾಂಟ್ ಒಂದಿ ತಂದಿರೋದು, ಶರ್ಟ್ ಅಲ್ಲೇ ಬಿಟ್ಟು ಬಂದಿನಿ. ಚಪ್ಪಲಿ ಅವೆಲ್ಲ ಇವನು ಏನ್ ಬಿಟ್ಟು ಬಂದ ಅನ್ನೋದು ಗೊತ್ತಿಲ್ಲ. ಇವನಿಗೆ ಪಾಸ್ ಹುಡ್ಕೋದ್ರಾಗೆ ಇದ್ದಾನೆ. ಸೈಕ್ ಆಗಿ ಹೋಗ್ಬಿಡ್ತಾನೆ. ಅವನಮ್ಮ ಚಿನ್ನ ಆ ರೇಂಜ್ಗೆ ಆಗ್ಬಿಟ್ಟಾನೆ. ಅವನಂತೂ ಪಾಸ್ ಹುಡುಕಿ ಹೆಂಗಾಗ್ಬಿಟ್ಟಾನಂದ್ರೆ
ಅವ್ನ ಜೀವನನೇ ಬೇಸತ್ತು ಹೋಗ್ಬಿಡತ್ತೆ. ಇವ್ನು ನೋಡಿದ್ರೆ ಹೋಗ್ಬಿಡಂ ಬಾ ಮಚ್ಚ ಅಂತಾನೆ. ಇಲ್ಲಿ ಇರೋದು ಎಲ್ಲ ಒಂದೇ ಒಪ್ನಿಯನ್ನು, ಸುಮ್ಮನೆ ಹೋಗ್ಬಿಡೋಣ ಅಷ್ಟೇ, ಹೋಗೋಣ. ಅವ್ನು ಇನ್ನೊಂದ್ಸರಿ ಒದ್ದಾಡೋಣ ಅಂತಾನೆ. ಮೀನುಗಳೈತೆ ಬಾರಲ್ಲಿ ಮೀನು ಹಿಡಿಯೋಣ. ಅದೇ ಫಾಲ್ಸ್ ಅಲ್ಲಿ ಒದ್ದಾಡೋಣ. ಕಾಲಕ್ಕೆ ಚಪ್ಪಲಿಗಳು ಬೇರೆ ಇಲ್ಲ ನಮ್ಗೆ, ಅಯ್ಯೋ ಅನ್ಸೋಗ್ತೈತಿ. ಕೊನೆಗೂ ಫಾಲ್ಸ್ ಹುಡುಕಿ ಬೇಜಾರಾಗಿ ವಾಪಸ್ ಮರಳಿ ಫಸ್ಟ್ ಫಾಲ್ಸಲ್ಲಿ ಈಜಾಡಿದ್ವಲ್ಲ ಅದೇ ಫಾಲ್ಸ್ಗೆ ಮತ್ತೆ ಹೋಗ್ತಾ ಇದ್ದಾರೆ ಗಾಯ್ಸ್. ಮತ್ತೆ ವಾಪಸ್ ಫಸ್ಟ್ನೇ ಫಾಲ್ಸ್ಗೆ ಬಂದ್ವಿ. ಬೇಜಾರಾಗೋಯ್ತು, ತುಂಬ ದೂರ ಹೋದ್ವಿ. ಒಂದು ಮ್ಯಾಕ್ಸಿಮಮ್ 3-4 ಕಿಲೋಮೀಟ್ರ್ ಹೋದ್ವಿ. ಫಾಲ್ಸ್ ಕಾಣಿಸ್ಲೇ ಇಲ್ಲ. ನಮ್ಮ ಹುಡುಗರು ಅದೇ ಬೇಜಾರಿಗೆ ಫಸ್ಟ್ನೇ ಫಾಲ್ಸಲ್ಲಿ ಹೋಗಿ ಒಂದು ಸ್ವಲ್ಪ ಮಕ್ಕಂಡು ಉಳ್ಳಾಡಿ ಹೋಗ್ಬಿಡೋಣ. ನಮ್ಮ ರೇಂಜಿಗೆ ಫಾಲ್ಸ್ ಸಿಗಲ್ಲ ಇಲ್ಲಿ ದೊಡ್ಡ ಫಾಲ್ಸ್ ಅಂತೇನು ಎಲ್ಲಿ ಸಿಗಲ್ಲ. ಹಳ್ಳಿ ಕಡೆ ಅಂದರೆ ಇದು ನಮ್ಮೂರು ಅಲ್ಲ, ನಮಗೂ ಗೊತ್ತೂ ಇಲ್ಲ. ಒಂದು 4 ವರ್ಷದ ಹಿಂಚೆ ಬಂದಿದ್ವಿ ಈ ಫಾಲ್ಸ್ ನೋಡೋಕ್ಕೆ. ಇವತ್ತು ಫಸ್ಟ್ ಟೈಮ್ ಬಂದಿರೋದು. ನಿಜ ಗಾಯ್ಸ್, ಸುಮ್ಮನೆ ನಮ್ಮ ಅಚ್ಚೆ ನೋಡ್ರಿ ಇಲ್ಲಿ ಏನೋ ಹೆಂಗೆ ಮೈ ಉದ್ದೋದು, ಹೆಂಗೆ ನಮ್ಮ ಹಳ್ಳಿ ಕಡೆ ಕಲ್ಲಾಗ ಉದ್ದೋದು, ಅವ್ನು ಹೆಂಗೆ ಉದ್ದಾನ ನೋಡ್ರಿ ಸ್ವಲ್ಪ. ಅಯ್ಯೋ ಬಿಡ್ತಾನ ಮಾಡಿ ಬಟ್ಟೆ ಎಲ್ಲ ಅದ್ರಾಗೆ ಇದ್ದಾವೆ, ಹಂಗೆ ಬಿದ್ದುಬಿಡ್ತಾವೆ. ಮುಗುಳಿ ಚೀಲ ಅರ್ಧ ಏನಿಲ್ಲ, ಓಪನ್ ಈಗ ನೋಡಿ ನೀರು ಹೋಗೋದು ಎಲ್ಲರಿಗೂ. ಇಲ್ಲಾಂದ್ರೆ ನೀರೇ ಹೋಗ್ತಿರ್ಲಿಲ್ಲ. ನಮ್ಮ ಮನೆ ಎಲ್ಲ ಕ್ಲೋಸ್ ಮಾಡಿದ್ದ. ಇವ್ರಿಬ್ರು ಏನು ರೊಮ್ಯಾನ್ಸ್ ಮಾಡ್ತಾ ಇದ್ದಾರೆ, ಏನು ಮಾಡ್ತಾ ಇದ್ದಾರೆ ಒಂದು ಗೊತ್ತಾಗ್ತಿಲ್ಲ. ಹಳೆ ನೀರಿನಲ್ಲಿ ಬಾತುಕೋಳೆ, ನೀರಿನಲ್ಲಿ ಬಾತುಕೋಳೆ. ತಡೆ ಕಪ್ಪೆ ತಡೆ, ಇಲ್ಲಿ ಕಪ್ಪೆ ತಡೆ, ಹಿಡ್ಕೊಡ್ತೀನಿ ತಡೆ ಕಪ್ಪೆ. ಬಾಮ ಕಪ್ಪೆ. ಬಂತು. ಅಯ್ಯೋ ತಾಯಿ ನಡಿ ಎಲ್ಲ ಹೋಯ್ತು ಕಣ. ನಾಸ್ಟಾಪ್ ಬಳ್ಳಾರಿ ಗಾಡಿ ಹೋಗ್ತಾ ಇಲ್ಲ. ಯಾಕೆ ಸ್ಟ್ರಕ್ ಆಗಿಬಿಡದೆ, ಹೋಗಂಗಿಲ್ಲ. ಹಳೆ ಹೋದ ಇವರಿಬ್ರು ಮುಗ್ಳೈತಿಲ್ಲ. ಗಾಬರಿ ಆಗ್ಬಿಟ್ಟು ಗಾಡಿ ಗಾಬರಿ ಆಗಿದೆ. ನಮ್ಮ ಅಚ್ಚ ಹೋದ ಹೋದರ್ಷ ತಿಕ್ಕ ಮತ್ತೆ ಒಂದು ಚಡ್ಡಿ ಎಲ್ಲ ಅರ್ಧೋಗಿತ್ತು. ಅದೇ ಕಲ್ಲಿಗೆ ಬಿದ್ದು 2 ವರ್ಷದ ಹಿಂಚೆ 3 ವರ್ಷದ ಹಿಂಚೆ ಹೊಲ್ಟ ಅಣ್ಣ ಹೊಲ್ಟ. 4 ವೀಲರ್ 2 ವೀಲರ್ ಫಾಲ್ಸಲ್ಲೆಲ್ಲ ಸ್ವಿಮ್ಮಿಂಗ್ ಮಾಡ್ತಿದ್ರೆ ನಾನು ನಮ್ಮ ಮಚ್ಚ ಕುತ್ಕೊಂಡು ನೋಡ್ತಾ ಇದ್ದೇವೆ. ಹೆಂಗೈತೆ ಎಕ್ಸ್ಪೀರಿಯನ್ಸ್? ಏನೋ ಗೊತ್ತಿಲ್ಲ. ನಮ್ಮ ಗಂಡು ಮಕ್ಕಳು ಬಟ್ಟೆ ಬಿಚ್ಚಿದ್ ನೋಡೋಕೆ ನಮ್ಮ ಹುಡುಗರಿಗೆ ಒಂಥರ ಮಜಾ ಬಂದ್ಬಿಟ್ಟದೆ. ಇಲ್ಲಿಂದ ಸೀದಾ ಜಾರಿ ಬಿದ್ದಿದ್ದೇನೆ. ಪಾಟೆಗೆ ಹೋಗ್ಬೇಕಾಯ್ತು. ಏನು ಬದುಕಿರೋದು ಹೆಚ್ಚು. ಮೈ ನೋಡ್ರಿ ಬಾ, ಸುಮ್ಮನೆಲ್ಲ ಕೆಂಪಗಾಗೋಯ್ತು. ಮಕ್ಕ ಕೊಡೋದು ಅಷ್ಟೇ. ಅವ್ನು ಬದುಕಿರೋದು ಹೆಚ್ಚು. ಅವನಿಗಂತೂ ಫುಲ್ ಖುಷಿ ಆಗಿಬಿಟ್ಟೆ. ಎಲ್ಲ ಬಿದ್ದಿದ್ದಾರೆ, ಎಲ್ಲ ಮೈ ಎಲ್ಲ ತರ್ಕೊಂಡು ಹೋಗ್ಬಿಟ್ಟು. ಎಕ್ಸ್ಪೀರಿಯನ್ಸು. ನನ್ನ ತಮ್ಮ iPhone 15 ವಾಟರ್ ಪ್ರೂಫ್ ಇಲ್ಲ ಅಂತ ಚೆಕ್ ಮಾಡ್ತಾ ಇದ್ದೀವಿ. ನೀರಲ್ಲಿ ಇಡ್ತಾ ಇದ್ದಾನೆ. ಇಟ್ಟೇ ಬಿಟ್ಟ ನೀರಲ್ಲಿ. ಏನಾಗ್ತದ ಗೊತ್ತಿಲ್ಲ. ವಿಡಿಯೋ ಆನ್ ಮಾಡ್ತಿಂಟು ಆನಾಗೈತಾ ಗಾಯ್ಸ್? ಯಾರ್ಯಾರು ಏನು ಹೇಳ್ತಿರೋ ಗೊತ್ತಿಲ್ಲ. ಇವತ್ತು ನಮ್ಮ ವಿಡಿಯೋದಲ್ಲಿ iPhone 15 ವಾಟರ್ ಪ್ರೂಫ್ ಇಲ್ಲ ಅಂತ ಗೊತ್ತಾಗ್ಬಿಡುತ್ತೆ. ಕ್ಲಿಯರಿಟಿ ಅಂತೂ ಕಮ್ಮಿನೇ ಆಗಿಲ್ಲ. ಕ್ಲಿಯರಿಟಿ ಕಮ್ಮಿ ಆಗಿಲ್ಲ. ಕಡಿಗೆ ತೆಗೆದ್ರು ಕೂಡ ಕಮ್ಮಿ ಆಗ್ತಿಲ್ಲ. ನೀರ್ನಾಗ ಹೆಂಗಿಟ್ಟು 70,000 ನೆಕ ಕೊಟ್ಟಾನ. ಅಷ್ಟಿಲ್ದ ಕೊಟ್ಟಿರ್ತಾರ. 20,000 ಏನು ಕೊಟ್ಟಿರ್ತಿದ್ರು ಈ ಕ್ಲಿಯರಿಟಿಗೋಸ್ಕರ. ಈ ಸವಾಸ ಬೇಡ, ಫಾಲ್ಸ್ ಬೇಡ, ಸವಾಸ ಬೇಡ. ಬಿದ್ದು ಮುಕ್ಕಳೆ ಎಲ್ಲ ಸೌದೋಯ್ತು ಬೇಡ ರಕಿ. ಫಾಲ್ಸ್ ಬಗ್ಗೆ ಫಾಲ್ಸ್ ಬೇಡ, ಈ ಸವಾಸ ಬೇಡ. ನಾನೇ ಸತ್ತು ಎಷ್ಟು ಮಿತ್ರ ಗಾಚ್. ಅಲ್ಲಿಂದ ಜಾರಿ ಬಿದ್ದಿದ್ದವನು ಸೀದಾ ಬಂದ ಮರದ ಹತ್ರ ಬಿದ್ದಿದ್ದ. ಏನೂ ಆಗಿಲ್ಲ. ಏನೋ ಟೈಮು ಏನೋ ಗೊತ್ತಿಲ್ಲ. ನಾವು ಈ ದೇವ್ರಿಗೆ ಬಂದ ಟೈಮಲ್ಲಿ ಯಾವಾಗ ಆ ಥರ ಯಾರಿಗೂ ಏನಾಗಿಲ್ಲ. ಇವನೇ 3 ಸತಿ ಆ ಥರ ಬಿದ್ದಿದ್ದಾನೆ. ಅಪ್ಪ ಬೇಡಪ್ಪ, ಈ ಸವಾಸ ಬೇಡಪ್ಪ, ಈ ಫಾಲ್ಸ್ ಬೇಡ, ಈ ಸವಾಸ ಬೇಡ. ಕೈಕಾಗಿ ಹೋಗ್ಬಿಡ್ದ. ಏನಾಗ್ತೈತೆ ಅನ್ನೋದು ಗೊತ್ತಾಗ್ತಿಲ್ಲ. ಹಂಗಾಗಿಬಿಡ್ದಾನೆ. ಎಲ್ಲ ಬೈಕ್ ಹತ್ರ ಬಂದ್ವಿ. ಒಂದು MT, ಒಂದು ಹೀರೋ, ಒಂದು ಯಮ, ಒಂದು ಹೀರೋ, ಮತ್ತೆ ರಾಯಲ್ ಎನ್ಫೀಲ್ಡ್, ಸ್ಪೆಂಡರ್, ಎಲ್ಲರೂ ಒಂದೊಂದು ಬೈಕ್. ಇಷ್ಟಕ್ಕೊಂದು ಬೈಕ್ ನಿಲ್ಲೇ ಬಿಟ್ಟು ಯಾವ ಜೇಬ್ಕೊಂಡು ಹೋಗಿದ್ರೆ ನಮ್ಮ ಮನೆಗೆ ಹೋಗಿದ್ರೆ ಮೆಟ್ಮೆಟಿಲ್ ಹೊಡಿರಪ್ಪ ಅಮ್ಮ. ಗಾಯ್ಸ್, ಇನ್ಮೇಲೆ ಯೂಟ್ಯೂಬಲ್ಲಿ ವಿಡಿಯೋ ಮಾಡ್ತೀವಿ. 15ರಿಂದ 20 ನಿಮಿಷದವರೆಗೂ ಮಾಡ್ತೀವಿ. ಯಾವ ಥರ ಇನ್ಸ್ಟಾಗ್ರಾಮಲ್ಲಿ ನಮ್ಮ ಬೆಳೆಸಿದ್ರು ಅದೇ ಥರ ಯೂಟ್ಯೂಬಲ್ಲಿ ಬೆಳೆಸಿ. ನನ್ನ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಒತ್ತಿ. ಯಾಕಪ್ಪ ಅಂದರೆ ವಿಡಿಯೋ ಅಪ್ಲೋಡ್ ಮಾಡಿದ ಕ್ಷಣಕ್ಕೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಅದನ್ನ ಕ್ಲಿಕ್ ಮಾಡಿದ್ರೆ ನನ್ನ ಪೂರ್ತಿ ವಿಡಿಯೋ ನಿಮಗೆ ಬರುತ್ತೆ.